ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಾದೋಳಿ ಸರ್, ಎಕ್ಸ್ಪರ್ಟ್ ನವೋದಯ ತರಬೇತಿ ಕೇಂದ್ರ MK ಹುಬ್ಬಳ್ಳಿ, ತಾಲೂಕು ಚೆನ್ನಮ್ಮ, ಕಿತ್ತೂರು ಜಿಲ್ಲೆ, ಬೆಳಗಾವಿ. ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. 2026ನೇ ಸಾಲಿನ ಸೈನಿಕ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಯನ್ನ ಕರೆದಿದ್ದಾರೆ. ಆ ಪ್ರಯುಕ್ತವಾಗಿ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಕ್ಕೆ ನಿಂತಿದ್ದೇನೆ. ಇದೇ ತಿಂಗಳ ಅಂದ್ರೆ ಅಕ್ಟೋಬರ್ 10ನೇ ತಾರೀಕಿನಿಂದ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ. ನಿಮಗೆ ಕೊನೆಯ ತಾರೀಕು ಇದೇ ತಿಂಗಳ ಅಂದ್ರೆ 30 ಅಕ್ಟೋಬರ್ 2025 ಸೈನಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಪ್ರವೇಶ ಪರೀಕ್ಷೆಯನ್ನು ಬರಿತೇನೆ ಅಂತ ಅನ್ಕೊಂಡಿದ್ರೆ ಅವರಿಗೆ ಕೊನೆಯ ತಾರೀಕಾಗಿರ್ತದೆ. ಅದಕ್ಕೋಸ್ಕರವಾಗಿ ಡೇಟ್ ಅನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಫೀಸ್ ಏನಪ್ಪಾ ಅಂತಂದ್ರೆ SC ST ಮತ್ತು OBC ವಿದ್ಯಾರ್ಥಿಗಳಿಗೆ 700 ರೂಪಾಯಿಗಳ 700 ರುಪೀಸ್ ಏನಪ್ಪಾ ಅಂತಂದ್ರೆ ಫೀಸ್ ಇದೆ. ಆಮೇಲೆ ಆನ್ಲೈನ್ ಫೀಸ್ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಜನರಲ್ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂತಂದ್ರೆ 850 ರೂಪಾಯಿಗಳನ್ನ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಏನ್ ಮಾಡ್ಬೋದು, ಅಪ್ಲಿಕೇಶನ್ ಗಳನ್ನ ಹಾಕ್ಲಿಕ್ಕೆ ಅದನ್ನ ನೀವು ಬಳಕೆ ಮಾಡ್ಕೊಳ್ಬಹುದು. ಇನ್ನೇನಪ್ಪಾ ಅಂತಂದ್ರೆ ಜನವರಿ ತಿಂಗಳಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಹಾಲ್ ಟಿಕೆಟ್ಗಳು ಡಿಸೆಂಬರ್ ತಿಂಗಳಲ್ಲಿ ಮೇ ಬಿ ಹಾಲ್ ಟಿಕೆಟ್ ಗಳನ್ನ ಬಿಡುಗಡೆ ಮಾಡಬಹುದು. ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿ ಕೂಡ ಅವರು ಮಾಡ್ತಾರೆ. ಇನ್ನ ಬೇಕಾಗ್ತಕ್ಕಂಥ ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಮಗುವಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಇಲ್ಲಿ ಇತ್ತೀಚಿನ 2 ಭಾವಚಿತ್ರಗಳು, ಮಗುವಿನ ಇತ್ತೀಚಿನ 2 ಭಾವಚಿತ್ರಗಳನ್ನ ತಾವು ತೆಗೆಸ್ಬೇಕು. ಮಗುವಿನ ಸಹಿ, ಸಿಗ್ನೇಚರ್ ಅಂತ ಹೇಳ್ತೀವಿ, ಅದಿರಬೇಕು. ಇನ್ನ ಲೆಫ್ಟ್ ಥಂಬ್, ಮಗುವಿನ ಎಡಗೈ ಹೆಬ್ಬೆರಳಿನ ಗುರುತು ಇರಬೇಕು. ಆಮೇಲೆ ಡೊಮೈಸಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಅಥವಾ ನಿವಾಸಿ ಪ್ರಮಾಣ ಪತ್ರ ಅಂತ ಹೇಳ್ತೀವಿ, ಅದನ್ನ ತೆಗೆಸಿಟ್ಕೊಂಡಿರ್ಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆಸಿಟ್ಕೊಳ್ಬೇಕಾಗ್ತದೆ. SC ST OBC ಸರ್ಟಿಫಿಕೇಟ್ ಗಳನ್ನ ಏನು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇದ್ರೆ ತಾವು ತೆಗೆಸಿಟ್ಕೊಳ್ಬೇಕು. ಇನ್ನ ಮಗುವಿನ ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ ತೆಗೆಸಿಟ್ಕೊಳ್ಬೇಕು. ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಇಟ್ಕೊಂಡಿರ್ಬೇಕು. ಜೊತೆಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ಇನ್ನ ನಮ್ಮ ತರಬೇತಿ ಕೇಂದ್ರದಿಂದ ಅರ್ಜಿಗಳನ್ನ ಹಾಕ್ಲಿಕ್ಕೆ ಬಯಸ್ತಕ್ಕಂತಹ ಪಾಲಕರು ಒಂದಿಷ್ಟು ಸೂಚನೆಗಳನ್ನ ತಾವು ತಿಳ್ಕೊಳ್ಬೇಕಾಗ್ತದೆ. ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಸೈನಿಕ್ ಸ್ಕೂಲ್ದವರು 1.5 1.75 ಅಂತ ಹೇಳ್ತೀವಿ, ಅಥವಾ 1,75,000ದಿಂದ 2 ಲಕ್ಷದವರೆಗೆ ಪರ್ ಆ್ಯನಮ್ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಮಗುವಿಗೆ ಖರ್ಚಿದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಎಕ್ಸ್ಪರ್ಟ್ ತರಬೇತಿ ಕೇಂದ್ರದಿಂದ ನಾವು ಹಲವಾರು ಪರೀಕ್ಷೆಗಳನ್ನ ಮಕ್ಕಳಿಗೆ ಬರೆಸ್ತೀವಿ. ನವೋದಯ ಪರೀಕ್ಷೆಗಳನ್ನ, ಆಮೇಲೆ ಕೊಡಗು ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಬರೆಸ್ತೀವಿ. ಆಮೇಲೆ RMS ಎಕ್ಸಾಮ್ ಆಯಿತು. ಇನ್ನ ಕಿತ್ತೂರು ಸೈನಿಕ ಶಾಲೆ ಅಂತ ಬರ್ತದೆ, ಅದರ ಎಕ್ಸಾಮ್ ಆಯಿತು. ಆಳ್ವಾಸ್ ಮೂಡುಬಿದ್ರೆ ಪ್ರತಿಷ್ಠಾನ ನಡೆಸುವಂತಹ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಅವರು ಕೊಡ್ತಾರೆ, ಆ ಎಕ್ಸಾಮ್ ಅನ್ನು ಕೂಡ ಬರೆಸ್ತೀವಿ. ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಳನ್ನು ಕೂಡ ನಾವು ಬರೆಸ್ತೀವಿ. ಈ ರೀತಿಯಾಗಿ ಇನ್ನೂ ಹಲವಾರು ಪರೀಕ್ಷೆಗಳಿಗೆ ಮಕ್ಕಳನ್ನ ತುಂಬಾ ಅಚ್ಚುಕಟ್ಟಾಗಿ ತಯಾರು ಮಾಡ್ತಾ ಇದ್ದೀವಿ. ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಉತ್ತೀರ್ಣ ಆಗ್ತಾ ಇದ್ದಾರೆ. ತಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ, ಅಪ್ಲಿಕೇಶನ್ ಗಳನ್ನ ಬಹಳಷ್ಟು ಬೇಗನೆ ತಾವೆಲ್ಲ ಹಾಕ್ಬೇಕಾಗ್ತದೆ. ಸಮಯ ಮೀರಿದ ನಂತರ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಂತೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದಾಗಿ ತಾವೆಲ್ಲ ಒಂದಿಷ್ಟು ಸಮಯವನ್ನ ಕೊಡಿ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ, ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ ಆದಷ್ಟು ಬೇಗನೆ ಅರ್ಜಿಗಳನ್ನ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.